ಪ್ರೀತಿಯ ರೈತ ಬಂದವರೇ ನಮಸ್ಕಾರ. ನಾನು ನಿಮಗೆ ಉಳ್ಳುಪೇಟೆ ಮೈದಿನ ಮಾತಾಡ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್ ಅಂತ ನಮ್ಮ ಮಿಮಿಕ್ರಿ ರಾಜ್ ಅವರು ಒಂದು ಚಿತ್ರವನ್ನು ತೆಗಿತಾ ಇದ್ದಾರೆ. ಮತ್ತೆ ಇದು ಕತೆ ಬರೆದಿರೋದು ಕರ್ನಾಟಕದ ಕಾವಲು ಪಡೆ ಅಧ್ಯಕ್ಷರು ಅಬ್ದುಲ್ ಮಾಲಿಕ್ ಅಂತ ಅವ್ರು ಕತೆ ಬರೆದಿದ್ದಾರೆ. ಇದು ಯಾತಿಗೆ ಒಂದು ಚಿತ್ರ ತೆಗಿತಾ ಇದ್ದಾರೆ ಅಂತ ಹೇಳಿದ್ರೆ ಮಿಲಿಟರಿಯವ್ರಿಗೂ ಸೈನಿಕರಿಗೂ ಮತ್ತೆ ರೈತರಿಗೂ, ಯಾಕಂದ್ರೆ ಅವ್ರ ಕಷ್ಟ ದೇಶಕ್ಕಾಗಿ ಅವ್ರು ಕಾಯ್ತಾ ಇದ್ದಾರೆ. ಯಾರು ಮಿಲಿಟರಿ ಅವ್ರು ಕಾಯ್ತಾ ಇದ್ದಾರೆ. ಇಲ್ಲಿ ದೇಶ ರೈತರು ಕಾಯ್ತಾ ಇದ್ದಾರೆ. ರೈತರು ಕಷ್ಟಪಟ್ಟು ಅವ್ರು ಏನು ಬೆಲೆ ಐತೆ ಆ ಬೆಲೆ ಎಲ್ಲ ಬೆಳೆದು ಏನು ಕಷ್ಟ ಅಂತ ಈ ಚಿತ್ರದಲ್ಲಿ ಐತೆ. ಖಂಡಿತವಾಗ್ಲಿ ಈ ಚಿತ್ರ ನೋಡಿ. ನೀವು ಈ ಚಿತ್ರ ನೋಡಿ ಕನ್ನಡದಲ್ಲೇ ತೆಗಿತಾರೆ ಸರ್, ಕನ್ನಡದಲ್ಲೇ ತೆಗಿತಾರೆ ಚಿತ್ರ ಇದು. ಈ ಖಂಡಿತವಾಗೂ ಎಲ್ಲ ರೈತರು ಈ ಚಿತ್ರವನ್ನು ನೋಡಿ ಲೈಕ್ ಮಾಡಿ ಮತ್ತೆ ಇದೆಲ್ಲರಿಗೂ ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ ಇವರು, ನಿಮ್ಮ ಚಾನಲ್ ಹೆಸರು ಹೇಳಿ ಸರ್? ಗಡಿನಾಡು MRD ನ್ಯೂಸ್ ಚಾನಲಲ್ಲಿ ಈ ಚಿತ್ರ ಬಿಡುಗಡೆಗೊಳ್ಳುತ್ತೆ. ಅದರಲ್ಲಿ ರೈತರ ಕಷ್ಟ ಏನು ಅಂತ ಇವ್ರು ಗೊತ್ತಿದ್ದಕ್ಕೆ ನಮ್ಮ ಜೊತೆ 5 ವರ್ಷದಿಂದ ನಮ್ಮ ಫುಲ್ ಕ್ಲೋಸ್ ಫ್ರೆಂಡ್ ಅವರು ಸುಮಾರು ನಮ್ಮ ಹಲವಾರು ವಿಡಿಯೋಗಳು ಮಾಡಿದ್ದಾರೆ. ನಮ್ಮ ಮಿಮಿಕ್ರಿ ರಾಜ್ ಅವರು ಮತ್ತು ನಮ್ಮ ಅಬ್ದುಲ್ ಮಾಲಿಕನೂ ಈ ಚಿತ್ರ ಬರ್ದಿದ್ದಾರೆ ಅಂದರೆ ಅವ್ರಿಗೂ ಗ್ರೇಟ್ ಹೇಳ್ಬೇಕು. ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಅವರು ಕೂತ್ಕೊಂಡು ಈ ಚಿತ್ರನ ಬರೆದಿದ್ದಾರೆ. ಯಾಕಂದರೆ ರೈತರೇ ನಮ್ಮ ಜೀವ, ರೈತರಿಗೋಸ್ಕರ ಅವ್ರು ಬರ್ದಿದ್ದಾರೆ ಅಂದರೆ ಅವ್ರಿಗೆ ನಾನು ತುಂಬ ನನ್ನ ಹೃದಯದಿಂದ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಒಂದು ಡೈರೆಕ್ಟರ್ ಆಗಿದ್ದು, ನೀವು ಹೀರೋ ಆಗಿದ್ದೆ ಈ ಚಿತ್ರವನ್ನು ಮಾಡ್ತಾ ಇದ್ದೀರಾ. ಖಂಡಿತವಾಗಿ ಮಾಡಿ, ನಿಮ್ಮ ಇದು ಜಯ ಆಗಲಿ ಅಂತ ಹೇಳ್ತೀನಿ. ಕನ್ನಡವೇ ಸತ್ಯ, ಕನ್ನಡವೇ ಮಿಥ್ಯ, ಕನ್ನಡವೇ ಹಸಿರು, ಕನ್ನಡವೇ ನಮ್ಮೆಲ್ಲರ ಉಸಿರು. ಸರಿನಾ? ಜೈ ಜವಾನ್ ಜೈ ಕಿಸಾನ್. ಹಾಗೆ ಇನ್ನೊಂದು ಸಣ್ಣ ವಿಚಾರ ಸ್ನೇಹಿತರೆ, ಸಣ್ಣ ವಿಚಾರ ಅದು ದೊಡ್ಡ ವಿಚಾರನೇ. ಒಂದು ವಿಚಾರ ಹೇಳೋದನ್ನ ಮರ್ತ್ಬಿಟ್ಟಿದ್ದು ನಾನು ಸ್ನೇಹಿತರೆ. ಸತತ 5 ವರ್ಷಗಳಿಂದ ನಮ್ಮ ಗುಂಡ್ಲುಪೇಟೆಯಲ್ಲಿ ನಮ್ಮ ಮೊಯ್ದೀನ್ ಸರ್ ಅವರು ರೈತರ ಬಗ್ಗೆ ಕಂಟೆಂಟ್ಗಳನ್ನು, ಅತಿ ಹೆಚ್ಚು ಕಂಟೆಂಟ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಗಡಿನಾಡು MRD ನ್ಯೂಸ್. ಬೇಕಾದ್ರೆ ಅದನ್ನ ಸರ್ಚ್ ಮಾಡಿ ಅದನ್ನ ತಾವು ನೋಡ್ಬೋದು. ರೈತರಿಗೋಸ್ಕರ ಏನೇನೈತೆ ಹಲವಾರು ನಾವು ನಿಮಗೆ ಅದರಲ್ಲಿ ವಿಡಿಯೋಗಳು ಹಾಕಿದ್ದೀನಿ. ಅದರಲ್ಲಿ ಯಾವುದೋ ಒಂದು ಈ ಬೆಳಗ್ಗೆ ಕಳಪೆ ಇರಲ್ಲ, ಕಳಪೆನೇ ಇರಲ್ಲ ನಮ್ಮ ಕೆಲಸದಲ್ಲಿ. ನಮ್ಮ ರೈತರಿಗೋಸ್ಕರ ಏನು ನಾನು ಕೊಡ್ತೀನಿ ಪದಾರ್ಥಗಳನ್ನ, ಅದು 5 ವರ್ಷ ಅಂತ ಗ್ಯಾರಂಟಿ. ಬಿಡಿ ಭಾಗಗಳು ನಮ್ಮ ಆಟೋ ಪಾಸ್ ಏನೇನೈತೆ ಅದು ಅಷ್ಟೇ ರೈತರಿಗೋಸ್ಕರ ಮಾಡ್ತಾ ಇದ್ದೀವಿ. ಎಲ್ಲ ರೈತರಿಗೋಸ್ಕರ ನಮ್ಮ ಪ್ರಾಣ ಇರೋಗಂಡು ನಾನು ನಮ್ಮ ಉಸಿರು ಹೊಂಟಾದ್ರೂ ನಮ್ಮ ಹೆಸರು ಇರಬೇಕು. ಆ ಥರ ನಾವು ಮಾತಾಡ್ತಿರೋದು, ನಾವು ಕೆಲಸನ ಮಾಡ್ತಿರೋದು ಇಲ್ವಾ? ಉಸಿರು ಹೊಂಟಾದ್ರೂ ಹೆಸರು ಇರಬೇಕು. ಅರ್ಥ ಇಂಥವ ಇಂಥವ್ ರೈತರಿಗೋಸ್ಕರ ಮಾಡ್ತಾ ಇದ್ದ ಅಂತ ಇರಬೇಕು ಅಂತ ನಾವು ಈ ಒಂದು ಛಲದಿಂದ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ. ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೀನಿ ಸತತವಾಗಿ. ಓಕೆ ಸರ್, ಓಕೆನಾ? ಧನ್ಯವಾದ. ಓಕೆ.